Hello everyone, good morning. Welcome to my house next second tour. ಇನ್ನು ಬರೀ 5 ದಿನ ಉಳಿದಿದೆ. ಬನ್ನಿ ಏನೆಲ್ಲ ನಡೀತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವೆಲ್ಕಮ್. So this is going to be one thing where you will get to see plants here for plantation. So this is new thing that we have come up with. So ಇಲ್ಲಿ ನಿಮಗೆ black tiles ಕಾಣ್ತಾ ಇವೆ. ಇಲ್ಲಿ ಮತ್ತೆ tiles change ಆಗ್ತವೆ. You can get to see over here. Molding ನೀವು ಇಲ್ಲಿ ಕಾಣಬಹುದು. ಇದನ್ನ ಸ್ವಲ್ಪ ಸ್ಮೂತ್ ಮಾಡಂತ ಹೇಳ್ಬೇಕು. ಏನಾದ್ರೂ ಸ್ಕಿಡ್ ಆಗಿ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರ್ತಾವಲ್ಲ ಅದಕ್ಕೋಸ್ಕರ. ಸೊ ಪ್ಲೀಸ್ ವೆಲ್ಕಮ್. ಈಗ ಇಲ್ಲಿ ನಿಮಗೆ ಶೀಟ್ಸ್ ಕಾಣ್ತಾ ಇದೆಯಲ್ಲ, ಇದೇ ತರ ಶೀಟ್ಸು ಕೆಳಗಡೆ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಹಿಯರ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅನ್ ಅಲ್ಯೂಮಿನಿಯಂ ವಿಂಡೋ ಫ್ರೇಮ್. ಸೊ ಒಂದು ಏನು ನಿಮಗೆ ತಿಳ್ಕೊಬೇಕು ಅಂತಂದ್ರೆ, ಇದನ್ನ ನಾವು ಬ್ರೇಕ್ ಮಾಡಿರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಈ ಡೋರ್ಸು ಮತ್ತೆ ವಾಲ್ಸ್ ಎಲ್ಲ ಬ್ರೇಕ್ ಮಾಡಿದ್ಮೇಲೆ ಏರ್ ಹೊರಗಡೆ ಪಾಸ್ ಇರೋದಕ್ಕೆ ಈ ಫ್ಲೋರು ಉಬ್ಬತ್ತೆ ಅಂತ ನಮ್ಮ ಇಂಜಿನಿಯರ್ ಹೇಳಿದ್ರು. ದಟ್ ಇಸ್ ದ ರೀಸನ್ ವಿ ಆರ್ ಬ್ರೇಕಿಂಗ್ ದಿಸ್. ಸೊ ಇಲ್ಲಿ ಕಿಚನ್ ನೋಡ್ಬೋದು ನೀವು, ಮಾಡ್ಯುಲರ್ ಕಿಚನ್ ವರ್ಕ್ ಕೂಡ ನಡೆದಿದೆ. ಇಲ್ಲಿ ಲ್ಯಾಮಿನೇಷನ್ ಒಂದು ಹಾಕ್ಬಿಟ್ರೆ ಆಲ್ಮೋಸ್ಟ್ ಡನ್. ಓಕೆ, ಸೊ ಈ ತರ ಇಲ್ಲಿ ಲ್ಯಾಮಿನೇಷನ್ ವರ್ಕ್ ಕೂಡ ಇನ್ನ ಬಾಕಿ ಇದೆ. ಇಲ್ಲಿ ನೋಡಿ, ಬೇಗ ನೋಡಿ ಅಲ್ಲಿ ಹೊಡೆದ್ರು ಸಹಿತ ಇಲ್ಲಿ ಬ್ಲಾಸ್ಟ್ ಆಗತ್ತೆ ಅಂತ ಹೇಳಿದ್ರು. ಬ್ಲಾಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಓಕೆ, ಸೊ ಇದು ಆಟೋಮೆಟಿಕ್ ಬ್ಲಾಸ್ಟ್ ಆಗತ್ತೆ ಅಂತ ಹೇಳಿದ್ರು ನಮ್ಗೆ ಇಂಜಿನಿಯರ್. ಅದು ಎಕ್ಸ್ಪೀರಿಯನ್ಸ್ ನಮ್ಗೀಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಐ ಆಮ್ ರಿಯಲಿ ವೆರಿ ಮಚ್ ಕೇರ್ಡ್. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಇಟ್ ಇಸ್ ವೆರಿ ಸ್ಕೇರಿ. ಟೈನಿ ಹೌಸ್ ಇರೋದ್ರಿಂದ ನಾವು ಹಾಲ್ ನಲ್ಲಿ ವಾಷಿಂಗ್ ಮಷೀನ್ ಸೆಟ್ ಮಾಡಬೇಕಾಯ್ತು. ಹಾಗಾಗಿ ಅದ್ರದ್ದು ಇನ್ಲೆಟ್ ಮತ್ತೆ ಔಟ್ಲೆಟ್ ನಾವು ಇಲ್ಲಿಂದ ಕೊಟ್ಟಿದ್ದೀವಿ. ಇನ್ನು ಬಾತ್ರೂಮ್ದು ಬಹಳ ಕೆಲಸ ಇದೆ. ಐ ಡೋಂಟ್ ನೋ ಹೌ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಕಂಪ್ಲೀಟ್ ಇನ್ ಜಸ್ಟ್ ಇನ್ 5 days. ಸೊ ಇಲ್ಲಿ ಬಂದ್ಬಿಟ್ರೆ ನಿಮಗೆ ಟೈನಿ ಬೆಡ್ರೂಮ್ ಲುಕ್ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲೇ ಮನೆ ಇರೋದ್ರಿಂದ ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ 3 track ವಿಂಡೋನ ಸೆಟ್ ಮಾಡ್ಬೇಕು ಅನ್ಕೊಂಡಿದೀವಿ. ನೀವು ಲಾಸ್ಟ್ ಟೈಮ್ ಇದು ತೋರಿಸಿದ್ದೆ ನಾನು. ಆಲ್ಮೋಸ್ಟ್ ಇದು ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ವರ್ಕ್. ವಾರ್ಡ್ರೋಬ್ ಆಲ್ರೆಡಿ ಜಾಸ್ತಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮೇಲೆ ಕೂಡ ಇಲ್ಲಿ ನಿಮಗೆ ಸ್ಪೇಸಿಂಗ್ ಸಿಗುತ್ತೆ. ಯು ವಿಲ್ ಗೆಟ್ ಟು ಸಿ ಓವರ್ ಹಿಯರ್. ಬಹಳಷ್ಟು ಚಿಕ್ಕ ಮನೆ ಇದ್ರೆ ಸಾಕು, ನಿಮಗೆ ಬಹಳಷ್ಟು ಸ್ಪೇಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಫ್ಲೋರ್. ಸೊ ಆಸ್ ಯು ನೋ, ಐ ಹ್ಯಾವ್ 2 children. ಇಲ್ಲಿ ನಾವು ಸ್ವಲ್ಪ ಎಲೆಕ್ಟ್ರಿಸಿಟಿ ವೈರ್ ಎಲ್ಲ ಬಂದಿರೋದ್ರಿಂದ ಇದನ್ನ ನಾನು ಆಲ್ರೆಡಿ ಕವರ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದಾದ್ಮೇಲೆ ಇನ್ನೂ ಇದು ಎಡ್ಜಿಂಗ್ ಫಿನಿಶಿಂಗ್ ಮಾಡೋದು ಕೆಲಸ ಇದೆ. ಆ್ಯಂಡ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಫ್ಲೋರ್. ಇಲ್ಲಿ ಇನ್ನ ಪೈಪು ಅಥವಾ ಪ್ಲಂಬರ್ ಕೆಲಸ ಇದೆ. ನಾನು ಅನ್ಕೊಂಡೆ ಇಲ್ಲೆಲ್ಲ ಬಹಳಷ್ಟು ಚೇಂಜಸ್ ಅನ್ನ ಮಾಡ್ಬೋದು, ಬಟ್ ಈಗ ಟೈಮ್ ಬಹಳ ಕಡಿಮೆ ಇದೆ. ಲೆಸ್ ಟೈಮ್. ಇದಾದ್ಮೇಲೆ ನನಗೆ ಒಂದೇ ಒಂದು ಕನ್ಫ್ಯೂಷನ್ ಇರೋದು, ಎ ಸಿನ ಎಲ್ಲಿ ಸೆಟ್ ಮಾಡಬೇಕು ಅಂತ. ಇನ್ನ ನಡೀತಾ ಇದೆ. ಎ ಸಿ ಇವತ್ತು ಇಲ್ಲಿ ಸೆಟ್ ಆಗುತ್ತೆ, ಬಟ್ ಎಲ್ಲಿ ಅಂತ ನಾವಿನ್ನ ಫೈನಲೈಸ್ ಮಾಡಿಲ್ಲ. ಇಲ್ಲಿ ಬನ್ನಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಅವರ್ ವರ್ಕ್ ಸ್ಟೇಷನ್. ಇಲ್ಲಿ ಒಂದು ವಿಂಡೋ ಬರುತ್ತೆ. ವಿಂಡೋ ಇದ್ರೆ ಯಾಕಂದ್ರೆ ಲೈಟಿಂಗ್ ಬೇಕಾಗತ್ತಲ್ಲ, ಹಾಗಾಗಿ ಇಲ್ಲಿ ವಿಂಡೋ ಬರುತ್ತೆ. ನಮ್ಮ ಹುಡುಗರು ಇಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಟೆಲಿಕಾಲಿಂಗ್ ಸೆಟಪ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಡೋರ್ ಕ್ಲೋಸ್ ಮಾಡ್ಕೋಬಹುದು. ಡೋರ್ ಕ್ಲೋಸ್ ಮಾಡ್ಕೊಂಡು ಕೆಲಸ ಮಾಡಲಿಕ್ಕೆ ಬೇಕು. ಸೊ ಇಲ್ಲಿ ನಮಗೆ ವೆಂಟಿಲೇಷನ್ ಬೇಕು, ಯಾಕಂದ್ರೆ ಗಾಳಿ ಬಹಳ ಕಡಿಮೆ ಬರ್ತದೆ. ಈ ವಿಂಡೋ ಕ್ಲೋಸ್ ಆಗುತ್ತೆ. ಇಲ್ಲಿ ಹಾಫ್ ದ ಪೋರ್ಷನ್ ಬೇರೆ ತರ ಇಲ್ಲಿ ಪಾಡ್ಕಾಸ್ಟ್ ರೆಕಾರ್ಡಿಂಗ್ ಸೆಟಪ್ ಎಲ್ಲ ಇಲ್ಲಿ ನಿಮ್ಗೆ ಕಂಡು ಬರುತ್ತೆ. ಸೊ ಮೇಲ್ಗಡೆ ಇಲ್ಲಿ ಇನ್ನೊಂದು ವಾಟರ್ ಟ್ಯಾಂಕ್ ಸೆಟ್ ಮಾಡಬೇಕು. ಅದೇ ಒಂದು ಮ್ಯಾಜಿಕ್ ಆಗೋದಿದೆ. ಹೇಗಾಗತ್ತೆ ಇನ್ನ ನಾವು ಟ್ರೈ ಮಾಡ್ಬೇಕು, ಯಾಕಂದ್ರೆ ಜಾಗ ಇಲ್ಲ. ಎಲ್ಲಿಂದ ತಗೋಬೇಕು ವಾಟರ್ ಟ್ಯಾಂಕ್ ಅಂತ ನೋಡ್ಲಿಕ್ಕೆ ಜಾಗ ಇಲ್ಲ. ಸೊ ಪ್ಲೀಸ್ ಕಮ್ ನಾವು. ಒಂದು ಬ್ಯೂಟಿಫುಲ್ ಥಿಂಗ್ ಏನಂದ್ರೆ, ಇಲ್ಲಿ ಬಹಳಷ್ಟು ಸ್ಪೇಷಿಯಸ್ ಆಗಿದೆ. ನನಗೆ ಈ ಜಾಗ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಫಿನಿಶಿಂಗ್ ಬಹಳ ಚೆನ್ನಾಗಿ ಬಂದಿದೆ. ಎಲ್ಲ ಹೊಸದಲ್ಲ, ಇಲ್ಲೇನು ಚೇಂಜಸ್ ಆಗಲಿಲ್ಲ. ಅಂದ್ರೇನು, ಹೊಸ ಮನೆ ಕಟ್ಟಿದ್ರೆ ಅದರ ಬ್ಯೂಟಿನೇ ಬೇರೆ, ಅಡ್ಜಸ್ಟ್ಮೆಂಟ್ ಮಾಡೋದ್ರಲ್ಲಿ ಇರುವಂಥದ್ದು ಕೆಲಸನೇ ಬೇರೆ. ಸೊ ನಮ್ಮ ಆಫೀಸ್ ಮೇನ್ ಡೋರ್ ಇಲ್ಲಿ ಬರುತ್ತೆ. ವಿ ಹ್ಯಾವ್ ಟು ಇನ್ಸ್ಟಾಲ್ ಇಟ್. ಇದೆಷ್ಟು ಚೆನ್ನಾಗಿ ಕೂತಿದೆ ಅಲ್ವಾ? ಸೊ ಐ ಹ್ಯಾಡಂಟ್ ಎಕ್ಸ್ಪೆಕ್ಟೆಡ್ ದಿಸ್ ಇಯರ್. ಇದು ಬಹಳ ಚೆನ್ನಾಗಿ ಕೂತಿದೆ. ಇಲ್ಲಿ ಕೂಡ ನಮಗೆ ಸಿಟ್ಔಟ್, ಒಂಥರ ಸಿಟ್ಔಟ್ ಸಿಗುತ್ತೆ ಇಲ್ಲಿ. ಇದಾದ್ಮೇಲೆ ಇಲ್ಲಿ ಎ ಸಿ ಔಟ್ಡೋರ್ ಬರುತ್ತೆ. ಇಲ್ಲೇ ಕೂಡ ಸ್ವಲ್ಪ ನಾಯ್ಸ್ ಆಗತ್ತಲ್ಲ, ಹಾಗಾಗಿ ನಾವು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿಂದ ನೋಡಿದ್ರೆ ಬ್ಯೂಟಿಫುಲ್ ಲುಕ್ ಇದೆ. ಮತ್ತೆ ನಮಗೆ ಸುತ್ತಮುತ್ತ ಎಲ್ಲ ಬಹಳಷ್ಟು ಕ್ಯಾಮ್ರಾಗಳನ್ನ ಕೂರಿಸ್ಬೇಕು ಅಂತ ಬಹಳ ಐಡಿಯಾ ಇದೆ. ವಿಲ್ ಹ್ಯಾವ್ ಟು ಸಿ ಹೌ ಇಟ್ ವರ್ಕ್ಸ್. ಬನ್ನಿ. ಕ್ಲಾಸ್ ರೂಮನ್ನು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ, ಜಾಸ್ತಿ ಏನು ಪ್ರೋಗ್ರೆಸ್ ಆಗಿಲ್ಲ. ಇಲ್ಲಿ ನಿಮಗೆ ಶೀಟ್ಸ್ಗಳು ಕಂಡು ಬರ್ತವೆ ಮೇಲೆ. ಇದನ್ನ ಕ್ಲೋಸ್ ಮಾಡಿ, ಅದು ಶಾರ್ಟ್ ಕಡಿಮೆ ಆಗುತ್ತೆ ಅನ್ಕೋತೀನಿ ನಾನು. ಕಡಿಮೆ ಆದರೆ ಬಹಳಷ್ಟು ಹೀಟ್ ಆಗುವಂಥ ಚಾನ್ಸಸ್ಸು ಇದೆ ಸಮ್ಮರ್ ಸೀಸನ್ನಲ್ಲಿ. ಹಾಗಾಗಿ ಫ್ಯಾನ್ದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಆ ಕಡೆ ನಾವೇನಾದರೂ ಇಲ್ಲಿ ಎ ಸಿ ಸೆಟ್ ಮಾಡಬೇಕಂತ ಯೋಚನೆ ಮಾಡಿದ್ರೆ ಔಟ್ಡೋರ್ ಆ ಕಡೆ ಕೊಡಬೇಕು. ಎರಡು ಏನು ಮನೆಗಳ ಮಧ್ಯೆ ಗ್ಯಾಪ್ ಜಾಸ್ತಿ ಇಲ್ಲ. ಔಟ್ಡೋರ್ ಪಕ್ಕದಲ್ಲಿ ಆಗಿದ್ರಿಂದ ಮತ್ತೆ ಅದು ನಾಯ್ಸ್ ಮಾಡುತ್ತೆ. ಸೊ ಹಾಗಾಗಿ ಚಿಂತೆ ಮಾಡ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಸೊ ದಟ್ ಐ ಆಮ್ ಗೋನ್ ಟು ಇನ್ಸ್ಟಾಲ್ ಎ ಸಿ ಓವರ್ ಹಿಯರ್ ರೈಟ್ ನೌ. ಮುಂದೆ ಸ್ವಲ್ಪ ದಿವಸ ಆದಮೇಲೆ ವಿಲ್ ಹ್ಯಾವ್ ಟು ಸಿ. ಆಲ್ ರೈಟ್ ಫೋಕ್ಸ್, ಬನ್ನಿ ಕೆಳಗಡೆ. ಸೊ ಈ ಕಡೆ ಆಲ್ರೆಡಿ ಗ್ರಾನೈಟ್ ಇನ್ಸ್ಟಾಲೇಷನ್ ಆಗಿದೆ. ಇದು ಫಿನಿಶಿಂಗ್ ಕೂಡ ಚೆನ್ನಾಗಿದೆ. ಇಲ್ಲಿ ಇನ್ನ ಕೆಲಸ ಇದೆ, ಫಿನಿಶಿಂಗ್ ಎಲ್ಲ ಕೆಲಸ ಇದೆ.
ಸೊ ಇಲ್ಲಿ ಕೂಡ ಒಂದು ಗ್ರಿಲ್ ಟೈಪ್ ಏನಾದರೂ ಮಾಡಬೇಕು, ಯಾಕಂದರೆ ಸ್ಟೂಡೆಂಟ್ಸು ಅಥವಾ ಚಿಕ್ಕ ಮಕ್ಕಳು ಯಾರಾದರೂ ಬಂದರೆ ಪ್ರಾಬ್ಲಮ್ ಆಗಬಾರ್ದು. ಇಲ್ಲಿ ಚಿಕ್ಕದು ಕಟಿಂಗ್ ಮಾಡ್ಕೊಂಡಿದ್ದಾರೆ, ಇನ್ನು ಫಿನಿಶಿಂಗ್ ಆಗಬೇಕು. ಇಲ್ಲಿ ಕೂಡ ನಿಮಗೆ ಟೈಲ್ಸ್ ಬರುತ್ತೆ, ಇಲ್ಲಿ ಕೂಡ ಟೈಲ್ಸ್ ಬರುತ್ತೆ. ಅಲ್ಲಿ ಫ್ರಂಟ್ ಯಾರ್ಡ್ ಟೈಲ್ಸ್ ತೋರಿಸೋದಲ್ಲ, ಅದೇ ಥರ ಇಲ್ಲಿ ಕೂಡ ಫ್ರಂಟ್ ಯಾರ್ಡ್ಗೆ ಟೈಲ್ಸ್ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾವು ಇದನ್ನು ರೆಂಟ್ಗೆ ಕೊಟ್ಟಿದ್ದೀವಿ. ಸೊ ಇಲ್ಲಿ ಒಂದು ಪಾರ್ಲರ್ ಬರೋದಿದೆ. ಸೊ ಇದು ರೆಡಿ ಆಗಬೇಕಿನ್ನ, ಇನ್ನು ಫಿನಿಶಿಂಗ್ ಆಗಬೇಕು. ಇಲ್ಲಿ ಕೂಡ ನೀರು ಆಲ್ರೆಡಿ ನೀರು ಹಾಕಿದ್ದಾರೆ ಅನ್ಕೋತೀನಿ ನಾನು. ಸೊ ಅದಾದಮೇಲೆ ಇಲ್ಲಿ ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಒನ್ ಮೋರ್ ಆಫೀಸ್ ಸ್ಪೇಸ್. ಇಟ್ ಇಸ್ ಅವೈಲೇಬಲ್ ಫಾರ್ ರೆಂಟ್. ಅದು ಬುಕ್ ಆಗಿದೆ, ಇದು ಅವೈಲೇಬಲ್ ಇದೆ. ಮತ್ತು ಇನ್ನೊಂದು ಚಿಕ್ಕದಿದೆ ಪಕ್ಕದಲ್ಲಿ, ದಟ್ ಈಸ್ ಪ್ರಾಬ್ಲಿ ಫಾರ್ ಓನ್ಲಿ ಒನ್ ಪರ್ಸನ್ ಅಂತ ಹೇಳ್ಬೋದು. ಇನ್ನು ಅದ್ರದ್ದು ಫಿನಿಶಿಂಗ್ ಆಗಬೇಕಾಗಿದೆ. ಸೊ ದ್ಯಾಟ್ ಯು ವಿಲ್ ಗೆಟ್ ಟು ಸಿ ಓವರ್ ಹಿಯರ್, ದಟ್ ಯು ಕ್ಯಾನ್ ಸಿ. ಇಷ್ಟೇ ಇರೋದು ಅವೈಲೇಬಿಲಿಟಿ. ಇನ್ನು ಫಿನಿಶಿಂಗ್ ಕೆಲಸ ಆಗಬೇಕು. ಫಿನಿಶಿಂಗ್ ಕೆಲಸ ಆದಮೇಲೆ ಇನ್ನು ಭಾಳ ಚೆನ್ನಾಗಿ ಕಂಡು ಬರುತ್ತೆ. ಸೊ ಪ್ಲೀಸ್ ಕಮ್, ಲೆಟ್ಸ್ ಗೋ ಡೌನ್. ಸೊ ಅದು ಒಂದು ಕಡೆಯಿಂದ ಎಂಟ್ರಿ, ಅದು ನನ್ನ ಮನೆ ಕಡೆಯಿಂದ ಎಂಟ್ರಿ ಆಗಿತ್ತು. ಇದು ನಾರ್ಮಲ್ ಆಗಿ ಪ್ಯಾಸೇಜ್ ಎಲ್ಲರಿಗೂ, ಅಂದರೆ ಬೇರೆದವ್ರಿಗೆ, ಸ್ಟೂಡೆಂಟ್ಸ್ಗೆ ಅಥವಾ ಬಾಡಿಗೆ ಇದ್ದವ್ರಿಗೆಲ್ಲ ಇಲ್ಲಿಂದ ಅಡ್ಡಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಈ ಕಂಪೌಂಡನ್ನು ಮಾಡಿಸಿದಾದ್ಮೇಲೆ ಭಾಳ ಚೆನ್ನಾಗಿ ಕಾಣ್ತಾ ಇದೆ ಮನೆ. ಸೊ ದಿಸ್ ಇಸ್ ಲುಕಿಂಗ್ ಲೈಕ್ ಎ ಪ್ರೈವೇಟ್ ಪ್ರಾಪರ್ಟಿ ಕೈಂಡ್ ಆಫ್ ಅ ಥಿಂಗ್. ಗಿಡದ ಬೇರು ನಮ್ಮ ವಾಟರ್ ಟ್ಯಾಂಕಿಗೆ ಏನಾದರೂ ಹರ್ಟ್ ಮಾಡಿಬಿಟ್ಟು ಇಲ್ಲಿಂದ ಲೀಕ್ ಆಗ್ತಾ ಇದೆ ಅನ್ಕೊತಾ ಇದ್ದೀವಿ. ಒಳಗಡೆ ಬಂದರೆ ಇಲ್ಲಿದು ಕೂಡ ಇನ್ನು ತುಂಬನೇ ಕೆಲಸ ಇದೆ. ಬನ್ನಿ. ಸೊ ಇಲ್ಲಿ ಸೆಟಪ್ ರೆಡಿ ಇದೆ ಆಲ್ರೆಡಿ. ಇವರು ಕೆಲಸ ಮಾಡೋರು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ 3 ಬಾಗಿಲಿದ್ದಾವೆ. ಸೊ ಹಾಗಾಗಿ ಇದನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀನಿ. ಮನೆಯೊಂದು 3 ಬಾಗಿಲು ಆಗಬಾರ್ದಂತ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟು ಇನ್ನೂ ಒಂದು ಇದೆ. ಸೊ ಇಲ್ಲಿ ಒಂದು ಕೂಡ ಮನೆ ಇದೆ. ಇದು ಗ್ರೌಂಡ್ ಫ್ಲೋರ್ ಇರುವಂಥ ಇನ್ನೊಂದು 2 BHK ಮನೆ. ಇಲ್ಲಿ ಒಂದು ಚಿಕ್ಕ ಹಾಲ್ ನಿಮಗೆ ಕಾಣುತ್ತೆ. ಚಿಕ್ಕ ಹಾಲ್ ಅಂದ್ರೂ ಸಹಿತ ಈ ಬಿಲ್ಡಿಂಗ್ ಇರೋದಕ್ಕೆ ಇದೊಂದು ಸ್ವಲ್ಪ ಸಫಿಷಿಯಂಟ್ ಡಿಸೆಂಟ್ ಹಾಲ್ ಇದೆ. ಸೊ ಇಲ್ಲಿ ನಿಮಗೆ ಒಂದು ಚಿಕ್ಕ ಬೆಡ್ರೂಮ್ ಇದೆ. ಸೊ ಆಲ್ರೆಡಿ ನಾವು ಇಲ್ಲಿ ಇದನ್ನ ವಾರ್ಡ್ರೋಬ್ ಮಾಡಿಸಿದ್ದೀವಿ. ಇದಾದ್ಮೇಲೆ ಇಲ್ಲಿ ವಿಂಡೋಸ್ ಎಲ್ಲ ಚೇಂಜ್ ಆಗ್ತವೆ. ಇದು ಕೂಡ ಒಂದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದಾದ್ಮೇಲೆ ವಿ ಹ್ಯಾವ್ ಒನ್ ಕಿಚನ್. ಕಿಚನ್ ಇಸ್ ಎನಫ್. ಇದು ದೊಡ್ಡದಿದೆ. ಇಲ್ಲಿ ಒಂದು ಆಫೀಸ್ಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಕೂಡ ಸಫಿಷಿಯಂಟ್ ಆಗಿ ನಾವು ಯುಟಿಲೈಸ್ ಮಾಡ್ಕೋಬಹುದು. ಮೇಲೆ ಸ್ಪೇಸಿಂಗೋಸ್ಕರ ಏನಾದರೂ ಬೇಕಾದರೂ ಕೂಡ ಸ್ಪೇಸಿಂಗೋಸ್ಕರ ನಾವಿಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ಇದಾದ್ಮೇಲೆ ವಿ ಹ್ಯಾವ್ ದಿಸ್ ವಾಶ್ರೂಮ್ ಇದೆ. ಇಲ್ಲಿ ಕೂಡ ಏನಾದರೂ ಪರ್ಸನಲ್ ಚೇಂಬರ್ಗೆ, ಕೌನ್ಸಿಲಿಂಗ್ಗೆ ಏನಾದರೂ ಬೇಕಾದರೂ ಇಲ್ಲಿ ಮಾಡ್ಕೋಬಹುದು. ವೆಂಟಿಲೇಷನ್ ಕೂಡ ಭಾಳ ಚೆನ್ನಾಗಿ ಬರುತ್ತೆ. ಇಲ್ಲಿ ಕೂಡ ನಿಮಗೆ ಒಂದು ಅಲ್ಯೂಮಿನಿಯಂ ಪಾರ್ಟಿಷನ್ ಚೆನ್ನಾಗಿರುವಂಥದ್ದು ಒಂದು ವಿಂಡೋ ನಿಮಗೆ ಕಂಡು ಬರ್ತದೆ. ಸೊ ದಿಸ್ ಇಸ್ ಅಗೇನ್ ಒನ್ ಫೈನೆಸ್ಟ್ ಪ್ರಾಪರ್ಟಿ ದಟ್ ಐ ಕ್ಯಾನ್ ಸಿ. ನಿಮಗೆ ಇಲ್ಲಿ ಪ್ಯಾಸೇಜಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಸ್ಪೇಸಿಯಸ್ ಇರೋದ್ರಿಂದ ಇಲ್ಲಿ ಬಹಳಷ್ಟು ಚೇಂಜಸ್ಗಳು ಕಂಡು ಬರ್ತವೆ. ಇದು ಬಹಳ ಚೆನ್ನಾಗಿ ಕಾಣುತ್ತೆ ಇನ್ ಫ್ಯೂಚರ್. ಇಲ್ಲಿ ಟೈಲ್ಸ್ ಬಂದಮೇಲೆ ಇದು ಇನ್ನೂ ಬಹಳ ಇಂಪ್ರೂವ್ಡ್ ಆಗಿ ಕಾಣುತ್ತೆ. ಇಲ್ಲಿ ವಾಲ್ಸ್ ಎಲ್ಲ ನೋಡ್ಬೋದು ನೀವು. ಆಲ್ರೆಡಿ ಇದನ್ನ ಫಿನಿಶಿಂಗ್ ತಗೊಂಡಿದ್ದಾರೆ. ಸೊ ಇದಾದ್ಮೇಲೆ ನಿಮಗೆ ಇನ್ನೊಂದು ಚಿಕ್ಕದಾಗಿರುವಂತಹ ಒಂದು ಟೈನಿ ಶಾಪ್ ಬಾಡಿಗೆಗೆ ಕೊಡೋದಿದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಅವೈಲೇಬಲ್ ಫಾರ್ ಮಲ್ಟಿಪಲ್ ಪರ್ಪಸಸ್. ಇಟ್ ಈಸ್ ಪ್ರಿಟಿ ಟೈನಿ, ಚಿಕ್ಕದು. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಸೆಕೆಂಡ್ ವಿಸಿಟ್ ಆಫ್ ದಿಸ್ ಹೌಸ್. Final visit will definitely be waiting for you. Let's catch up on that.